ನೋಡಿ ಈಗಾಗಲೇ ಪಂಚರಾಜ್ಯಗಳ ಹೈ ವೋಲ್ಟೇಜ್ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಏಪ್ರಿಲ್ 23 ಮತ್ತು 29ಕ್ಕೆ ಪಶ್ಚಿಮ ಬಂಗಾಳದಲ್ಲಿ 2 ಹಂತಗಳ ಮತದಾನ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ 294 ಕ್ಷೇತ್ರ, ಬಹುಮತಕ್ಕೆ 148 ಸ್ಥಾನಗಳು. ಏಪ್ರಿಲ್ 23ರಂದು ತಮಿಳುನಾಡಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ತಮಿಳುನಾಡಿನಲ್ಲಿ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿದ್ದು ಮ್ಯಾಜಿಕ್ ನಂಬರ್ 118. ಏಪ್ರಿಲ್ 9ಕ್ಕೆ ಅಸ್ಸಾಂ, ಪುದುಚೇರಿ, ಕೇರಳದಲ್ಲಿ ಹಕ್ಕು ಚಲಾವಣೆ ಮಾಡಲಾಗುತ್ತೆ. ಕೇರಳದಲ್ಲಿ 140 ವಿಧಾನಸಭಾ ಕ್ಷೇತ್ರಗಳು, ಹಾಗೆ ಅಸ್ಸಾಂನಲ್ಲಿ 126, ಹಾಗೆ ಪುದುಚೇರಿಯಲ್ಲಿ ಜಸ್ಟ್ 30 ಕ್ಷೇತ್ರಗಳಿದ್ದಾವೆ. ಮೇ 4ರಂದು ಎಲ್ಲ 5 ರಾಜ್ಯಗಳಲ್ಲಿ ಒಟ್ಟಿಗೆ ಏಕಕಾಲದಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಪಂಚರಾಜ್ಯಗಳ ವಿಧಾನಸಭೆಗೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿರುವಂಥದ್ದು. ತಮಿಳುನಾಡು, ಕೇರಳ, ಪುದುಚೇರಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಸೇರಿದಂತೆ ಈಗಾಗಲೇ ಪಂಚರಾಜ್ಯಗಳಲ್ಲಿ ಈ ಎಲೆಕ್ಷನ್ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ದಿನಾಂಕ ಕೂಡ ಘೋಷಣೆ ಮಾಡಾಯಿತು. ಹಿಂದೆ ಯಾವ ರೀತಿ ಬಿಹಾರದಲ್ಲಿ ಎಲೆಕ್ಷನ್ ಆಗಿತ್ತು ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕೇರಳ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ. ಅಂದರೆ 140 ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಚುನಾವಣೆ ನಡೆಯಲಿರುವಂಥದ್ದು. ಹಾಗೆ ತಮಿಳುನಾಡು 1ನೇ ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ. ಫಲಿತಾಂಶ ಮೇ 4ಕ್ಕೆ ಹೊರಬೀಳಲಿದೆ. ಹಾಗೆ ಮತದಾನ ಏಪ್ರಿಲ್ 23 ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ನಡೆಯಲಿರುವಂತಹ ಮೊದಲನೇ ಹಂತದ ಎಲೆಕ್ಷನ್. ಸೊ ಹಾಗೆ ನೋಡಿ, ಅಸ್ಸಾಂ ರಾಜ್ಯದ ಚುನಾವಣೆ ಏಪ್ರಿಲ್ 9ಕ್ಕೆ ಅಂದರೆ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯಲಿರುವಂಥದ್ದು. ಅಂದರೆ ಮೇ 4ರಂದು ಅಸ್ಸಾಂ ಫಲಿತಾಂಶ ಘೋಷಣೆಯಾಗುತ್ತೆ. ಅಸ್ಸಾಂನಲ್ಲೂ 2.50 ಕೋಟಿ ಮತದಾರರು ಮತವನ್ನು ಚಲಾವಣೆ ಮಾಡಲಿದ್ದಾರೆ. ಜೊತೆಗೆ ಪಶ್ಚಿಮ ಬಂಗಾಳ ಹೈ ವೋಲ್ಟೇಜ್ ಕಣ ಇದು. ಅಲ್ಲಿ 2 ಹಂತದಲ್ಲಿ ಎಲೆಕ್ಷನ್ ಜರಗಲಿರುವಂಥದ್ದು. ಹಾಗೆ ಏಪ್ರಿಲ್ 29ರಂದು ಸೊ ಫಲಿತಾಂಶ ಕೂಡ ಮೇ 4ರಂದು ಘೋಷಣೆ ಆಗುತ್ತೆ. 2 ಹಂತದಲ್ಲಿ ಅಂತಂದರೆ ಏಪ್ರಿಲ್ 23 ಹಾಗೆ ಏಪ್ರಿಲ್ 29. ಹಾಗೆ ಕೇರಳದಲ್ಲಿ 1 ಹಂತದಲ್ಲಿ ಎಲೆಕ್ಷನ್ ನಡೆಯಲಿರುವಂಥದ್ದು ಏಪ್ರಿಲ್ 9ರಂದು. ಹಾಗೆ ಪುದುಚೇರಿಯಲ್ಲೂ ಕೂಡ ಏಪ್ರಿಲ್ 9ರಂದು ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ. ಫಲಿತಾಂಶ ಮೇ 4ಕ್ಕೆ ಹೊರಬೀಳಲಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸಂತೋಷ್, ಈಗ ಪಂಚರಾಜ್ಯಗಳ ಚುನಾವಣೆಯನ್ನು ಭರದಿಂದ ಈಗಾಗಲೇ ನಡೀತಾ ಇರುವಂಥದ್ದು, ಮುಹೂರ್ತ ಕೂಡ ಫಿಕ್ಸ್ ಆಯಿತು. ಯಾವ ರೀತಿ ಸಿದ್ಧತೆಗಳು ನಡೀತಾ ಇರುವಂಥದ್ದು ಸಂತೋಷ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ? ದೀಪಾ, ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಪಂಚರಾಜ್ಯಗಳ ಚುನಾವಣೆಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಮುಹೂರ್ತವನ್ನ ಫಿಕ್ಸ್ ಮಾಡಿರುವಂತದ್ದು. ಇವತ್ತಿನಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಒಟ್ಟು 5 ರಾಜ್ಯಗಳಲ್ಲಿ ಯಾವ ಯಾವ ಹಂತಗಳಲ್ಲಿ ಚುನಾವಣೆಗಳನ್ನ ನಡೆಸಬೇಕು ಅನ್ನೋದನ್ನ ಕೇಂದ್ರ ಚುನಾವಣೆ ಘೋಷಣೆ ಕೂಡ ದಿನಾಂಕವನ್ನ ಮಾಡಿರುವಂತದ್ದು. ಅಸ್ಸಾಂ ಮತ್ತೆ ಕೇರಳ 2 ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಚುನಾವಣೆಯನ್ನ ನಡೆಸೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದೆ. 9 ಏಪ್ರಿಲ್ನಲ್ಲಿ ನಡೆಯಲಿರುವಂತಹ ಚುನಾವಣೆ ಇನ್ನು ಫಲಿತಾಂಶವನ್ನ 1 ತಿಂಗಳ ಬಳಿಕ ಅಂದ್ರೆ ಮೇ 6ನೇ ತಾರೀಕಿನಂದು ಫಲಿತಾಂಶ ಕೂಡ ಪ್ರಕಟವಾಗುತ್ತೆ 2 ರಾಜ್ಯದ ಚುನಾವಣೆಯಂದು. ಅದೇ ನಿಟ್ಟಿನಿಂದಾಗಿ ಪುದುಚೇರಿ ಮತ್ತು ತಮಿಳುನಾಡು ಈ 2 ರಾಜ್ಯಗಳು ಕೂಡ ಒಂದೇ ಹಂತದಲ್ಲಿ ಚುನಾವಣೆ ಕೂಡ ನಡೆಯುತ್ತೆ. ಆದ್ರೆ ದಿನಾಂಕದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕೂಡ ಮಾಡೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಮುಂದಾಗಿದೆ. ಯಾಕೆಂತಂದ್ರೆ ಒಂದು ಕಡೆಗೆ ಭದ್ರತೆ ಜೊತೆಗೆ ಚುನಾವಣಾ ಆಯೋಗದ ಅಧಿಕಾರಿಗಳ ಓಡಾಟ ಇದೆಲ್ಲವನ್ನು ಕೂಡ ಸವಲತ್ತುಗಳನ್ನ ಪೂರೈಕೆ ಮಾಡುವಂತ ಈ ಕಾರಣದಿಂದಾಗಿ ಕೆಲವೊಂದಿಷ್ಟು ದಿನಾಂಕವನ್ನು ಬದಲಾವಣೆ ಮಾಡೋದಕ್ಕೆ ಮುಂದಾಗಿರುವಂತ ಗಮನಿಸಬೇಕಾಗುತ್ತೆ. ಪುದುಚೇರಿಯಲ್ಲಿ ಒಂದೇ ಹಂತದಲ್ಲಿ 9 ಏಪ್ರಿಲ್ನಲ್ಲಿ ನಡೆಯಲಿರುವಂತಹ ಚುನಾವಣೆ ಆದ್ರೆ ಇನ್ನು ಸಹಜವಾಗಿ ಫಲಿತಾಂಶವನ್ನ 5 ರಾಜ್ಯಗಳ ಫಲಿತಾಂಶವನ್ನ ಒಂದೇ ದಿನಾಂಕದಂದು ಅಂದ್ರೆ ಮೇ 6ನೇ ತಾರೀಕಿನಂದು ಫಲಿತಾಂಶ ಪ್ರಕಟ ಮಾಡೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರವನ್ನ ಮಾಡಿರುವಂತದ್ದು. ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯದಲ್ಲಿ. ತಮಿಳುನಾಡಿನಲ್ಲಿ 23 ಏಪ್ರಿಲ್ 23ರಂದು ನಡೆಯಲಿದೆ ಚುನಾವಣೆ ಒಂದೇ ಹಂತದಲ್ಲಿ ಅನ್ನೋದರ ಬಗ್ಗೆ ಮಾಹಿತಿ. ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸೋದಕ್ಕೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಸಾಕಷ್ಟು ಮಹತ್ವ ಹಾಗೂ ಕುತೂಹಲ ಕೆರಳಿಸಿರುವಂತಹ ಪಶ್ಚಿಮ ಬಂಗಾಳ ಸಾಕಷ್ಟು ಜಿದ್ದಾಜಿದ್ದಿಯಾಗಿರುವಂತಹ ರಾಜ್ಯವಾಗಿದೆ. ಹಾಗಾಗಿ ಈ ರಾಜ್ಯ 2 ಹಂತದಲ್ಲಿ ಈ ಒಂದು ರಾಜ್ಯದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರವನ್ನು ಮಾಡಿದೆ. ಒಟ್ಟು 152 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿಗೆ 23/4 ಏಪ್ರಿಲ್ನ 23ನೇ ತಾರೀಕಿನಂದು ಚುನಾವಣೆ ನಡೆದ್ರೆ 2ನೇ ಹಂತದ 142 ಕ್ಷೇತ್ರಗಳಿಗೆ
ಅದೇ 29 ಏಪ್ರಿಲ್ ನಂದು ಚುನಾವಣೆ ಕೂಡ ನಡೆಯಲಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಚುನಾವಣಾ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇನ್ನು ಒಟ್ಟು 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಏಕಕಾಲದಲ್ಲಿ ಒಂದೇ ದಿನ ಪ್ರಕಟವಾಗುತ್ತೆ. ಅದು ಮೇ 6ನೇ ತಾರೀಕು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿಳಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಇತ್ತೀಚೆಗೆ ನಾನಾ ಕಾರಣದಿಂದ ಖಾಲಿಯಾಗಿದ್ದಂತಹ ಕ್ಷೇತ್ರಗಳೇನಿತ್ತು, ಸುಮಾರು 8 ರಾಜ್ಯಗಳ ವಿಧಾನಸಭೆಗಳ ಉಪಚುನಾವಣೆ ಕೂಡ ನಡೆದಿದೆ. ಅದರಲ್ಲಿ ಕರ್ನಾಟಕ ಕೂಡ ಹೊರತಾಗಿಲ್ಲ. ಕರ್ನಾಟಕದ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತ್ ಈ 2 ಕ್ಷೇತ್ರಗಳು HY ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪ ಈ ಇಬ್ಬರು ನಿಧನರಾದ ಬಳಿಕ ಆ ಕ್ಷೇತ್ರ ತೆರವಾಗಿತ್ತು. ಆ ಕ್ಷೇತ್ರಗಳು ಕೂಡ ಈಗಾಗಲೇ ದಿನಾಂಕವನ್ನ ಪ್ರಕಟವನ್ನ ಮಾಡಿರುವಂತ ನೀವು ಗಮನಿಸಬೇಕಾಗುತ್ತೆ. ಏಪ್ರಿಲ್ 9ನೇ ತಾರೀಕಿನಂದು ಚುನಾವಣೆ ನಡೆದಿದೆ ಕರ್ನಾಟಕದಲ್ಲಿ. ಅದರ ಜೊತೆಗೆ ಫಲಿತಾಂಶ ಸಹಜವಾಗಿ ಒಂದೇ ದಿನಾಂಕದಂದು ಪ್ರಕಟವಾಗಲಿದೆ. ಮೇ 5ರಂದು ಫಲಿತಾಂಶ ಪ್ರಕಟವಾಗಲಿದೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಮಾಹಿತಿಯನ್ನ ಹೊರಹಾಕಿರುವಂತದ್ದು. ದೀಪಾ. ಎಸ್ ಸಂತೋಷ್, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ.